ಸ್ನೇಹಿತರೆ, ಸ್ಟೂಡೆಂಟನ್ನು 2024-25ನೇ ಸಾಲಿನಿಂದ 25-26ನೇ ಸಾಲಿಗೆ STSನಲ್ಲಿ ಪ್ರಮೋಷನ್ ಮಾಡಬೇಕು ಆಗಿದೆ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಇಲ್ಲಿ STSನ ಒಂದು ಲಾಗಿನ್ ಸ್ಕ್ರೀನ್ನಲ್ಲಿದ್ದೇನೆ. ಸೊ STS ಯೂಸರ್ ಲಾಗಿನ್ನ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಮುಂದೆ ಕೊಟ್ಟಿರ್ತಕ್ಕಂಥ ವೈಟ್ ಬಾಕ್ಸ್ನಲ್ಲಿ ನಮ್ಮ ಸ್ಕೂಲ್ STSನ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೇನೆ. ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದಕ್ಕೆ ಎಂಟರ್ ಕ್ಯಾಪ್ಚಾ ಮುಂದೆ ಕೊಟ್ಟರು ವೈಟ್ ಬಾಕ್ಸ್ನಲ್ಲಿ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹೋಮ್ ಪೇಜ್ಗೆ ಬರ್ತೇನೆ. ನಾನೀಗ ಲಾಗಿದ್ದಾಗಿದ್ದೇನೆ ಸ್ಟೂಡೆಂಟ್ ಪ್ರಮೋಷನ್ ಮಾಡಲಿಕ್ಕಾಗಿ. ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡ್ತೇನೆ. ಇದರಲ್ಲಿ ಪ್ರಮೋಷನ್ ಡೀಟೇಲ್ಸ್ ಕ್ಲಿಕ್ ಮಾಡ್ತೇನೆ. ಪ್ರಮೋಟ್ ಸ್ಟೂಡೆಂಟ್ ಕ್ಲಿಕ್ ಮಾಡ್ತೇನೆ. ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಪ್ರಮೋಷನ್ ಸ್ಕ್ರೀನ್ ಬಂತು. ನೋಡ್ಬೋದು, ಇಲ್ಲಿ ಮೇಲ್ಗಡೆ ನಮ್ಮ ಸ್ಕೂಲ್ ಬೇಸಿಕ್ ಇನ್ಫಾರ್ಮೇಷನ್ ಇರ್ತದೆ. ಮತ್ತು ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ನಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಮತ್ತು ಅಕಾಡೆಮಿಕ್ ಇಯರ್ನಲ್ಲಿ ಬೈ ಡಿಫಾಲ್ಟ್ ಆಗಿ 2024-25 ಅಂತ ಇದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಒಬ್ಬ ವಿದ್ಯಾರ್ಥಿಗೆ ಏನು ಬಂದಿದೆ ನೋಡಿ, ಇಲ್ಲಿ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿದೆ. ಈ ವಿದ್ಯಾರ್ಥಿ ಯಾವೊಂದು ಮಂತ್ ಅಟೆಂಡೆನ್ಸ್ ಉಳ್ಕೊಂಡಿದೆ ಫಿಲ್ ಮಾಡೋದು, ಅದನ್ನು ಮೊದಲು ನಾವು ಗೊತ್ತು ಮಾಡ್ಕೋಬೇಕಾದ್ರೆ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಡೀಟೇಲ್ಸ್ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಬಟನ್ ಕ್ಲಿಕ್ ಮಾಡಿ. ಸೊ ನೋಡಿ, ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ಅಂತಕ್ಕಂಥ ಸ್ಕ್ರೀನ್ ಬಂತು. ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ಯಾವ ಒಂದು ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ ಪ್ರಮೋಷನ್ ಮಾಡ್ಕೋದಾಗ ನಮಗೆ ಅಟೆಂಡೆನ್ಸ್ ಈಸ್ ನಾಟ್ ಪೀರಿಯಡ್ ಅಂತ ಬಂದಿದೆಯೋ ಆ ವಿದ್ಯಾರ್ಥಿಯ ಸ್ಟ್ಯಾಂಡರ್ಡನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಅಕಾಡೆಮಿಕ್ ಇಯರ್ನಲ್ಲಿ 2024-25 ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರಾಲ್ ಮಾಡಿ, ಸೊ ಇಲ್ಲಿ ಶೋನಲ್ಲಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಟೇಬಲ್ನಲ್ಲಿ ಲಾಸ್ಟ್ ಕಾಲಮ್ನಲ್ಲಿ ಡಿಲೀಟ್ ಮತ್ತು ಅಪ್ಡೇಟ್ ಬಟನ್ಗಳಿವೆ, ಅಪ್ಡೇಟ್ ಮಾಡಬೇಕು. ಸೊ ಈಗ ಮಂತ್ನಲ್ಲಿ ನೋಡಿ, ಮೇದಿಂದ ಆರಂಭವಾಗಿ ಏಪ್ರಿಲ್ವರೆಗೆ ಇದೆ. ನಾನೀಗ ಒಂದು ಮಂತ್ನ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಲು ಇಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ಅಪ್ಡೇಟ್ ಅಂತ ಏನು ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ನೋಡ್ಬೋದು, ಮೇ ತಿಂಗಳ ಒಂದು ಅಟೆಂಡೆನ್ಸ್ ಲಿಸ್ಟ್ ಇಲ್ಲಿ ಬರ್ತದೆ. ಮತ್ತು ಈ ಲಿಸ್ಟ್ನಲ್ಲಿ ನಾವು ಪ್ರಮೋಷನ್ ಮಾಡಲಿಕ್ಕೆ ಹೋದಾಗ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತಕ್ಕಂಥ ಬಂದಿರತಕ್ಕಂಥ ವಿದ್ಯಾರ್ಥಿ ಒಂದು ಸ್ಟೂಡೆಂಟ್ ಅಟೆಂಡೆನ್ಸನ್ನು ಫಿಲ್ ಮಾಡಲಾಗಿದೆಯೋ ಇಲ್ಲವೋ ಅದನ್ನು ಮೊದಲು ನಾವು ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಫಿಲ್ ಮಾಡಿದ್ರೆ ಏನು ಮಾಡಬೇಕು, ಸ್ಟೂಡೆಂಟ್ ಅಟೆಂಡೆನ್ಸನ್ನು ಅಪ್ಡೇಟ್ ಕೊಟ್ಟು ಇಲ್ಲಿ ಕೆಳಗಡೆಗೆ ಸಬ್ಮಿಟ್ ಬಟನ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಅಪ್ಡೇಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಮತ್ತು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮೇ 2024ರಿಂದ ಪ್ರಾರಂಭವಾಗಿ ಏಪ್ರಿಲ್ 2025 ಈ ಒಂದು ತಿಂಗಳವರೆಗೆ ಪ್ರತಿ ತಿಂಗಳು ಏನು ಮಾಡಬೇಕು, ಈ ಒಂದು ಮಂತ್ ಬೈ ಮಂತ್ ಈ ಯಾವ ವಿದ್ಯಾರ್ಥಿದು ಅಟೆಂಡೆನ್ಸ್ ಈಸ್ ನಾಟ್ ಅಂಡರ್ ಫಿಲ್ಡ್ ಅಂತ ಬಂದಿದೆಯೋ ಆ ಒಬ್ಬ ವಿದ್ಯಾರ್ಥಿಯನ್ನೇ ನಾವು ಏನು ಮಾಡಬೇಕು, ಕೇಂದ್ರೀಕರಿಸಿ ಅದನ್ನ ಅಟೆಂಡೆನ್ಸನ್ನು ಚೆಕ್ ಮಾಡಬೇಕು. ಈ ಹಿಂದೆ ಮೇ ಮಂತ್ ಮುಗಿದಿತ್ತು, ಈಗ ಜೂನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಬಂದಿದೆ. ಓಕೆ ಕೊಡ್ತೇನೆ. ಸೊ ಜೂನ್ 2024ರಲ್ಲಿ ಈ ಸ್ಟೂಡೆಂಟ್ ಅಟೆಂಡೆನ್ಸ್ 0 ಅಂತ ಬಂದಿದೆ. ಅಟೆಂಡೆನ್ಸನ್ನು ಕೊಡ್ತೇನೆ ಮತ್ತು ಕೆಳಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಪ್ಡೇಟ್ ಕೊಡ್ತೇನೆ. ಅಟೆಂಡೆನ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬರ್ತದೆ. ಈ ವಿದ್ಯಾರ್ಥಿಗೆ ಏನಾಗಿದೆ, ನಾನು ಜೂನ್ದಿಂದ ಆಗಸ್ಟ್ವರೆಗೆ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳ ಒಂದು ಅಟೆಂಡೆನ್ಸನ್ನು ನಾನು ಫಿಲ್ ಮಾಡಿದೆ, ಹಾಗೆ ಬಿಟ್ಟಿದ್ದೆ, 0 ಇತ್ತು. ಸೊ ಈಗ ಈ ವಿದ್ಯಾರ್ಥಿಯ ಒಂದು ಅಟೆಂಡೆನ್ಸ್ ನಾನು ಫಿಲ್ ಮಾಡದೆ ಬಿಟ್ಟಿರ್ತಕ್ಕಂಥ ಅಟೆಂಡೆನ್ಸನ್ನು ಈಗ ನಾನು ಅಪ್ಡೇಟ್ ಮಾಡಿದ್ದೇನೆ. ನಾನು ಅಟೆಂಡೆನ್ಸ್ ಅಪ್ಡೇಟ್ ಮಾಡಿದ ಮೇಲೆ 24 hours ಲೇಟರ್ ಏನಾಗ್ತದೆ, ನನಗೆ ಈ ಒಬ್ಬ ವಿದ್ಯಾರ್ಥಿಯನ್ನು ಪ್ರಮೋಷನ್ ಮಾಡಲಿಕ್ಕೆ ಆಪ್ಷನ್ ಎನೇಬಲ್ ಆಗ್ತದೆ. ಸ್ಟೂಡೆಂಟನ್ನು ಪ್ರಮೋಷನ್ ಮಾಡುತ್ತಿರಬೇಕಾದ್ರೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದರೆ ಆ ವಿದ್ಯಾರ್ಥಿಯ 12 ತಿಂಗಳ ಒಂದು ಅಟೆಂಡೆನ್ಸ್ ಅಪ್ಡೇಟ್ ಆಪ್ಷನ್ಗೆ ಹೋಗಿ ಆ ಒಬ್ಬ ವಿದ್ಯಾರ್ಥಿಯ ಅಟೆಂಡೆನ್ಸನ್ನು ನಾವು ಚೆಕ್ ಮಾಡ್ಕೋಬೇಕು. ಅಟೆಂಡೆನ್ಸ್ ನಾವು ಫಿಲ್ ಮಾಡಿರದಿದ್ದರೆ ಅಟೆಂಡೆನ್ಸನ್ನು ಫಿಲ್ ಮಾಡಿ ಅಪ್ಡೇಟ್ ಮಾಡಬೇಕು. 24 hours ವೇಟ್ ಮಾಡಬೇಕು. ಆಮೇಲೆ ಏನಾಗ್ತದೆ, ಆ ಒಬ್ಬ ವಿದ್ಯಾರ್ಥಿಯನ್ನು ನಮಗೆ ಪ್ರಮೋಷನ್ ಮಾಡಲಿರ್ತಕ್ಕಂಥ ಒಂದು ಆಪ್ಷನ್ ನಮಗೆ ಎನೇಬಲ್ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.